ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಮ್ಮಮ್ಮ ನಮ್ಮ ಅಕ್ಕ ಪಟೇಲ ಎಲ್ಲ ನಮ್ಮ ಅಕ್ಕನ ಫ್ರೆಂಡ್ ಮದುವೆ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮಮ್ಮ ಫುಲ್ ರೆಡಿ ಆಗಿದೆ. ಸೊ ಬನ್ನಿ ಹೋಗೋಣ. ಮಾರ್ನಿಂಗ್ ಸನ್ರೈಸ್ ನೋಡ್ಕೊಳ್ರಿ ಗಾಯ್ಸ್. ಇವಾಗ ನಾನು ನಮ್ಮಕ್ಕ ನಮ್ಮಮ್ಮ ನಮ್ಮ ಡ್ರೈವರ್ ಪಟೇಲ. ಸೊ ಡ್ರೈವರ್ ಅಂದರೆ ಹೊಡಿತಾರಪ್ಪ, ಕಾರ್ ಓನರ್ ಅವರು. ನಾವು ನಮ್ಮನ್ನೇನೋ ಕರ್ಕೊಂಡು ಹೋಯ್ತವ್ರೆ. ಕಾರ್ ಓನರ್ ಆ್ಯಕ್ಚುಲಿ ಕಾರ್ ಓನರ್ ಅವರೇನೆ. ನೋಡಿ ಯಾವ ಥರ ಅಲ್ಲ ಮದುವೆಗೆ ಹೋಯ್ತಾರ. ನಾವೇ ನೋಡ್ರಿ ಹಳೆ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ದೀವಿ. ಅಣ್ಣ ನೋಡ್ರಿ ಯಾವ ಕೂಲಿಂಗ್ ಗ್ಲಾಸು, ಯಾವ ಟೀ ಶರ್ಟು, ಬ್ಯಾಗಿ ಜೀನ್ಸು, ಫುಲ್ ಹಿಪ್-ಹಾಪ್ ಸ್ಟೈಲು. ಸೊ ಇವಾಗ ನಾವು ಯಾರ ಮದುವೆಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಅಕ್ಕನ ಕಾಲೇಜ್ ಫ್ರೆಂಡು. ಸೊ ಆ್ಯಕ್ಚುಲಿ ನಾವು ಒಟ್ಟಿಗೆ ಮದುವೆಗೆ ಹೋಗಿ ಎಷ್ಟೋ ವರ್ಷ ಆಗೋಯ್ತು. ನಾವು ಯಾರು ಹೋಗೋದೇ ಇಲ್ಲ ಆ್ಯಕ್ಚುಲಿ ಮದುವೆಗಳಿಗೆ. ಬರೀ ಇವ್ರ ಜೊತೆ ಬೀದಿ ಸುತ್ತದೆ ಆಗೋಗಿರ್ತದೆ ನಮ್ಮದು. ಅಲ್ಲಿ ಇಲ್ಲಿ ಸವಾಸ ಮಾಡ್ದಾಗಲೇ ಬೀದಿ ಬಂದ್ಬಿಟ್ಟೆ. ಅಯ್ಯೋ, ನಾವು ಅವಾಗಿಂದನೂ ಬೀದಿಲೇ ಇದ್ದೀವಿ ಬಿಡಿ. ಸವಾಸ ಮಾಡ್ತೀವಿ ಅಂತಲೇ ನಾವು ಹುಡ್ದಾಗಿಂದನೂ ಬೀದಿಲೇ ಇದ್ದೀವಿ. ಸೊ ಎಷ್ಟೋ ದಿನ ಆದಮೇಲೆ ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಇವಾಗ ಕೆಂಗೇರಿ ಬಿಟ್ಟಿದ್ದೀವಿ. ಆ್ಯಕ್ಚುಲಿ ಇನ್ನು 110 ಕಿಲೋಮೀಟ್ರ್ ಲಾಂಗ್ ಜರ್ನಿ. ಫಸ್ಟ್ ಟೈಮ್ ನಾವೊಬ್ರು ಮದುವೆಗೆ ಇಷ್ಟು ದೂರ ಹೋಗ್ತಾ ಇರೋದು. ನಾವೇ ಮದುವೆ ಅಂದರೆ ನಾವು ಹೋಗೋದೇ ಇಲ್ಲ. ಬೇಕಂದ್ರೆ ಬಾಡೂಟ ಬೇಕಂದ್ರೆ 110 ಕಿಲೋಮೀಟ್ರ್ ಇದ್ರೆ ಹೋಗಿರ್ತೀವಿ. ಬೀಗ್ರೂಟ ಬಾಡೂಟ ಎಲ್ಲ. ಮದುವೆಗಿದ್ವಿ ಎಲ್ಲ ನಾವು ಯಾವುದೇ ಕಾರಣಕ್ಕೂ ಹೋಗೋದೇ ಇಲ್ಲ ಅಷ್ಟು ದೂರ. ಬಟ್ ಏನು ಅಂದರೆ ಸೊ ನಮ್ಮ ಅಕ್ಕನಿಗೆ ತುಂಬ ಬೆಸ್ಟ್ ಫ್ರೆಂಡು ಕಾಲೇಜಿಂದ. ಸೊ ಅದೊಂದೇ ಕಾರಣಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮಮ್ಮ ನೋಡ್ರಿ ಯಾವ ಥರ ನಮ್ಮಮ್ಮ ನಮ್ಮ ಅಕ್ಕ ರಾಜೇಶ್ವರಿ. ಏನು ಸಮಾಚಾರ? ನಾಷ್ಟ ಕೊಡಿಸಿಲ್ಲ ರೀ, ಇನ್ನೂ ನಾಷ್ಟ ಕೊಡಿಸಿಲ್ಲ ಇವ್ರು ನಮಗೆ. ನಾಷ್ಟ ತಿನ್ಬೇಕು ಗಾಯ್ಸ್. ನಾಷ್ಟ ಬಿಡ್ತೀನಿ, ಮಾಡಿಸ್ಲಿಲ್ಲ, ಸ್ಕಿಪ್ಪು. ಈ ನನ್ನ ಮಗ ಅಲ್ಲಿ ಎಕ್ಸಿಟ್ ತಗೊಳ್ದೆ. ಆಲ್ರೆಡಿ ಕರ್ಕೊಂಡು ಹೋಯ್ತಾ ಅಂದ್ಬಿಡ್ದು, ಬಿಟ್ಬಿಟ್ಟು ನಮ್ಮನ್ನ ಬಿಡ್ದು. ತಟ್ಟೆ ಇಡ್ಲಿ ತಿಂದೆ ಎಷ್ಟೋ ತಿಂಗಳಾಯ್ತು. ತಿನ್ನೋಣ ಅಂದರೆ ನಿಲ್ಸಲ್ಲ, ಮಾಡಲ್ಲ. ಸುಮ್ಮನೆ ಎಮ್ಮೆ ಹೋದಂಗೆ ಹೋಯ್ತಾವನೆ. ಎಕ್ಸ್ಲೇಟ್ರು ಹಿಡ್ಕೊ, ಸ್ಟೇರಿಂಗ್ ಹಿಡ್ಕೊ, ಕಾರ್ ಓಡ್ಸಕ್ ಬಂದೈತೆ, ಹಿಂಡ್ಕೊಂಡು ಹೋಯ್ತಾ ಇರು. 110 ಕಿಲೋಮೀಟರ್ ಬೇಕಂದ್ರೆ ಎಷ್ಟು ಅವರಲ್ಲಿ ಕವರ್ ಮಾಡ್ಬಿಡ್ತೀವ? ಆಗಲ್ಲ ಸರ್. ಏನು 2 ಅವರ್ ಬೇಕು. ಇವೆಲ್ಲ ಹುಟ್ಟು ಬೂಸಿ ನನ್ನ ಮಗ. ಬಾಯಿ ಬಿಟ್ರೆ ಸುಳ್ಳು. ಇವನ್ ಪಾರ್ಟ್ನರ್ ಇನ್ನೊಬ್ಬ ಇದ್ದಾನೆ, ಅವ್ನು ಬರ್ಬೇಕಿತ್ತು. ಅವನು ಸಿಂಗ್ಲಿಕ, ಅವನು ಬಂದಿಲ್ಲ. ಅವನ್ನ ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತೀನಿ. ನನ್ನನ್ನು ಕೇಳ್ತೀರಲ್ವ ಎಲ್ಲ, ನಿಮ್ಗೆ ಯಾರು ಬ್ಲಾಗ್ ಮಾಡಕ್ಕೆ ಇನ್ಸ್ಪಿರೇಷನ್ ಅಂತ? ನಮ್ಮ ಗುರುಗಳು ಅವರೇ ಇನ್ಸ್ಪಿರೇಷನ್ ನನಗೆ. ನಾನು ಫಸ್ಟ್ ಕ್ಯಾಮ್ರಾನ ಉಲ್ಟಾ ಹಿಡಿದು ಬ್ಲಾಗ್ ಮಾಡಿದ್ದು ಅವ್ರ ಜೊತೆನೆ. ಅದು ಅವ್ರ ಮನೆ ಹತ್ರನೇ. ಅವ್ರ ಅಪ್ಪನ ಹಾಕೊಂಡು ಬ್ಲಾಗ್ ಮಾಡಿದ್ದೆ. ಆ ವಿಡಿಯೋ ಎಲ್ಲ ಹೋಗ್ಬಿಟ್ಟಿದೆ, ಡಿಲೀಟ್ ಆಗ್ಬಿಟ್ಟಿರ್ಬೇಕಿಲ್ಲ. ಅವ್ನ ಫೋನಲ್ಲಿ ಇರಬೇಕು, ಆದ್ರೆ ಅವನದು ಫೋನ್ ಎಲ್ಲ ಹೋಗ್ಬಿಟ್ಟಿದೆ. ಅವ್ರದ್ದು ಬಿಸ್ನೆಸ್ ಮ್ಯಾನ್ ಅವರು. ಸೊ ಅಲ್ಲಿ ಯಾವುದೋ ಇದರಲ್ಲಿ ಹೋಗ್ಬಿಟ್ಟಿರುತ್ತೆ ಎಲ್ಲ ವೀಡಿಯೋಸು, ಕ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಇನ್ನು ಮದ್ವೆಗೆ ಹೋಗೋವರೆಗೂ ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಮಾಮ್, ಯೂರಿಪುರ್ದು ಯಾವಾಗ ಮಾಮ್ ಮದ್ವೆ? ನನ್ನ ವಯಸ್ಸವರು, ನನಗಿಂತ 1 ವರ್ಷ ಚಿಕ್ಕವರು, ನನ್ಗಿಂತ 1 ವರ್ಷ ದೊಡ್ಡವರು. ಮದ್ವೆ ಆಗಿ ಮಕ್ಳಾಗ್ಬಿಡೈತೆ. ನನ್ಗೆ ಒಂದ್ ಅರ್ಥ ಆಗಲ್ಲ, ಅಷ್ಟು ಬೇಗ ಮದ್ವೆ ಆಗಿ ಏನ್ ಮಾಡ್ತಾರೆ? ಮಕ್ಳ ತರ ಆಟ ಆಡೋ ವಯಸ್ಸಲ್ಲಿ ಮಕ್ಳು ಮಾಡ್ಕೊಂಡು ಏನ್ ಮಾಡ್ತಾರೆ? ಪಟೇಲ, ನಿಂದೆ ಹೋಗೋಣ ಮದ್ವೆ? ನಾಳೆ ಎದ್ದಾಕ ಹೋಯ್ತಾ ಇರೋದು. ಬಿಡ್ದಿಲ್ಲ ಒಂತಾರೆ ಅವ್ರು ಬಿಡಿ. ನಾನು 2 ವಾರ ಫೋನ್ ಸ್ವಿಚ್ ಆಫ್ ಮಾಡ್ಬಿಡ್ತೀನಿ. ಯಾವ ಫೋನ್ ಎತ್ತದೇ ಇಲ್ಲ. ಬೇಕಂದ್ರೆ ನವೀನ ನಿಮ್ ಫ್ರೆಂಡ್ಸ್, ನಿಮ್ಗೊಬ್ಬ ಗಣ್ಯಾದ ವ್ಯಕ್ತಿನ ತೋರಿಸ್ತೀನಿ ರೀ. ಅವ್ನ್ ಬರ್ಲಿ ಇರ್ರಿ, ತೋರಿಸ್ತೀನಿ ಯಾವ ತರ ಕಳ್ಳನ್ ಮಗ ಯಾಕೆ ಹೋಗಿದ್ದಾನೆ. ಬನ್ನಿ. ಸುಮ್ಮನೆ ಯಾಕೆ ಬಂದೆ ಮಿಂಚಂತೆ ನನ್ನ ಮುಂದೆ, ನಿನ್ನನ್ನು ನೋಡಿದಂದೆ ನಾ ಬಿಟ್ಟೆ ನಿನ್ನ ಹಿಂದೆ. ಬರದೀಗ ನಂಗೆ ನಿದ್ದೆ ನಿನ್ನನ್ನು ನೋಡದೆ.
ಬಂದೇ ಬಿಟ್ವಿ ನೋಡಿ. ಸೊ ಬಂದ್ವಿ ನಾವು ಇವಾಗ ಮದ್ವೆ. ಚೌಟ್ರಿ ಅಲ್ಲ, ಇವರು ನಾರ್ಮಲ್ ವಿಲೇಜ್, ಅದಕ್ಕೆ ಬಂದಿದ್ದು. ಯಾಕಂದರೆ ಚೌಟ್ರಿ ಗಿವ್ಟ್ರಿ ಮದುವೆ ಎಲ್ಲ ಬೆಂಗಳೂರಲ್ಲಿ ಇದ್ದು ಬೇಜಾನ್ ನೋಡ್ಬಿಟ್ಟಿದ್ದೀವಿ. ಸೊ ಈ ಥರ ಹಳ್ಳಿ ಸೈಡ್ ವೈಬ್ಸ್ ನೋಡೋಣ. 110 ಕಿಲೋಮೀಟ್ರ್ ಬಂದಿದ್ದೀವಿ ಈ ವೈಬ್ ನೋಡೋಕ್ಕೇನೆ. ಯಾವ ಥರ ಇರುತ್ತೆ ನೋಡಿ, ಯಾವ ಥರ ಇದೆಲ್ಲ ಪೂರ್ತಿ ಹಳ್ಳಿ ವೈಬ್ಸು ಅಲ್ವಾ ಮಚ್ಚಿ? ನಿನ್ನ ಮದುವೆ ನನಗೆ ರೂಢಿ. ನೀನು ಈ ಥರನೇ ಮದುವೆ ಆಗೋ ಮಚ್ಚಿ. ಚೌಟ್ರಿ ಗಿವ್ಟ್ರಿ ಎಲ್ಲ ವೇಸ್ಟು. ಹಾಂ ಪಡೆಲ, ಹೋಗಿದೆ ಮುಂಚೆ. ಚೌಟ್ರಿ ಗಿವ್ಟ್ರಿ ಎಲ್ಲ ವೇಸ್ಟ್ ಪಡೆಲ. ಈ ತರ ಒಳ್ಳೆ ಜಾಗ ನೋಡು ಏನ್ ಮಸ್ತ ಮಾಡೋರು ನೋಡು, ಮಸ್ತ ಐತೆ. ಸುನೀಲ್ ಪಿ ಮತ್ತು ಮಂಜುಳಾ. ಸರಿ ರೀ ಗೈಸ್, ಗಾಡಿನ ಪಾರ್ಕ್ ಮಾಡ್ಬಿಟ್ಟು ವಿಡಿಯೋ ಮಾಡ್ತೀವಿ. ಬಂದ್ವಿ ಮದುವೆ ಮನೆಗೆ. ಸೊ ಪಾರ್ಕಿಂಗ್ ವೈಟಿಂಗು ನೋಡ್ರಿ. ಕಾರ್ನ ಇಳಿ ಅಂತಾನೆ ಈ ತರ ನಿಲ್ಸೋಣ. ಎಲ್ಲಿ ಇಳಿಯೋದು ನೋಡ್ರಿ. ನಮ್ಮ ಅಕ್ಕ ಅಲ್ಲಿ ವೈಟಿಂಗ್ ನಮಗೋಸ್ಕರ. ಅಂದ್ರೆ ಅವಳು ಮೊನ್ನೆನೆ ಬಂದ್ಬಿಟ್ಲು, ಫ್ರೆಂಡ್ ಮದ್ವೆ ಅಲ್ವಾ. ಸೊ ಅವರಂತೂ ಫುಲ್ಲು ನಾವು ಇವಾಗ ನಾನು ನೋಮ್ಮ ಎಲ್ಲ ಬಂದ್ವಿ. ಸೊ ನಾನು ಪಡೆಲ್ಲ ಪಾರ್ಕಿಂಗ್ ಮಾಡ್ಬಿಟ್ಟು ಈಗ ಹೋಗ್ತೀವಿ 2 ಮಿನಿಟ್ಸು. ಸೊ ಹೋಗಿ ನಿಮಗೆ ಪೂರ್ತಿ ಬ್ಲಾಗ್ ತೋರಿಸ್ತೀನಿ. ಇವಾಗ ನಾಷ್ಟ ಮಾಡೋಕೆ ಬಂದಿದ್ದೀವಿ, ನಾಷ್ಟ ಮಾಡೋಣ. ಪಟೇಲ ಗಾಯ್ಸ್ ಸುಮ್ಮನೆ ಕಿರ್ಸ್ತಾನೆ ಗಾಯ್ಸ್. ಆ ಕನ್ನಡಕ್ಕೆ ಹಾಕೊಂಡ್ಬಿಟ್ಟಿದ್ದೀನಿ ಅಂತ ದೊಡ್ಡ ಹೀರೋ ಅನ್ಕೊಂಡ್ಬಿಟ್ಟು ಅವನೇ. ಇವಾಗ ಹೇಳ್ತಾನೆ ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನೋ. ನಾಷ್ಟ ಮಾಡೋಣ. ಏನ್ರಿ ಏನೋ ಕಂದ ಸ್ಮಾರ್ಟ್ ಆಗಿದ್ಯಲ್ಲೋ. ಹೇಳಿ ನೋಡಿ ಹೆಂಗ್ರಿ ಮದ್ವೆ ಫ್ರೆಂಡ್ಸ ನೀವಿಬ್ರು? ಇಬ್ರು ಗಿಂಚ್ತಾ ಇರೋದು ನೋಡಿ. ಏನ್ರಿ ಇಬ್ರು? ಸೊ ಗೈಸ್ ಅಲ್ಲಿಂದ ಡೈರೆಕ್ಟ್ ಏನು ಲೇಟ್ ಮಾಡೋದು ಬೇಡ ಅಂತ ಮದುವೆ ಮಾಡೋದು ಅನ್ಕೋದ್ವಿ. ಸೊ ಅಲ್ಲಿ ನಮ್ಮ ಸಖತ್ ಅಡುಗೆ ಮಾಡೋದೆಲ್ಲ ಮಸ್ತಾಗಿ ಮಾಡ್ತಾಯಿದ್ರು. ವೈಬ್ಸ್ ಎಲ್ಲ ಚೆನ್ನಾಗಿತ್ತು. ನಿಮಗೂ ಇಷ್ಟ ಆಗುತ್ತೆ, ಪೂರ್ತಿ ನೋಡಿ. ಸೊ ಗಾಯ್ಸ್ ನನಗೆ ಜಾಸ್ತಿ ಅವ್ರ ಸಂಪ್ರದಾಯ ಆಗಲಿ ಈ ಥರ ಮ್ಯಾರೇಜ್ ಯಾವುದು ನಂಗೆ ಜಾಸ್ತಿ ಗೊತ್ತಿರಲಿಲ್ಲ. ಸೊ ನಾನು ವಾಯ್ಸ್ ಕ್ಲಿಪ್ಸ್ ತಗೊಳಕ್ಕೆ ಹೋಗಲಿಲ್ಲ, ಅದು ಗೊತ್ತಿಲ್ಲದೆ ಇರೋದು ಮಾತಾಡಬಾರ್ದು ಅಂತ. ಸೊ ಜಸ್ಟ್ ವಿಡಿಯೋ ಕ್ಲಿಪ್ಸ್ ತೊಗೊಂಡಿದ್ದೀನಿ. ನನಗಂತೂ ಸಖತ್ ಇಷ್ಟ ಆಯಿತು. ನೀವು ಎಂಜಾಯ್ ಮಾಡ್ತೀರಾ. ಮ್ಯಾರೇಜ್ ವೈಬ್ಸ್ ಅಂತೂ ಚೆನ್ನಾಗಿತ್ತು, ನೋಡಿ ಇಷ್ಟ ಆಗುತ್ತೆ ಪಕ್ಕ. ಸೊ ಅಲ್ಲಿಂದ ಡೈರೆಕ್ಟ್ ಮನೆ ಹತ್ರ ಕರ್ಕೊಂಡು ಮನೆ ಹತ್ರನೇ ಮಕ್ಕಳನ್ನ ಬಿಟ್ಟಿದ್ದು. ಸೊ ವಾಕಲ್ಲಿ ಬಂದು ಸೊ ಅಲ್ಲಿರೋರೆಲ್ಲ ಜೋರಾಗಿ ಕಿರ್ಚಿ ಇಲ್ಲ ಇನ್ನೂ ತಾಳಿ ಕಟ್ಟಿಲ್ಲ ಇರ್ರಿ ಅಂತ. ಆದರೂ ಜನ ಕೇಳ್ತಾನೆ ಇಲ್ಲ, ಸುಮ್ಮನೆ ಆಗ್ತಾ ಇದ್ದಾರೆ. ಆಮೇಲೆ ಎಲ್ಲರನ್ನೂ ಒಂದು ಸೆಕೆಂಡ್ ನಿಲ್ಲಿಸಿ ಹುಡುಗಿ ಅಂತೂ ಫುಲ್ಲು ಸ್ಮೈಲು. ನೀನು ನಿನ್ನ ಹೆಸರೇನಂದೆ? ನಿಶಾಂತ. ಐ ಎಲ್ಲ ಇನ್ನೊಂದ್ಸಲ ಮಾಡು.
ಅಲ್ಲಡ್ಸು. ಏನ್ ಮಾಡಿದ್ಯೋ 3 ಎಕರೆ ಅದಾ ಆ ಕಡೆ, ಈ ಕಡೆ ಯಾವ್ದು ಇಲ್ವಾ? ಕಿಡ್ನಾಪ್ ಮಾಡ್ಬಿಡೋಣ, ಖರ್ಚು ಬೇಸ್ಕೊಂಡು ಬಟ್ಟೆ ಎತ್ಕೊಳು ಬರೋ ನಿನ್ಗೊಂದು ಎಕರೆ ದುಡ್ಡು ಕೊಡ್ತೀವಿ ಬರೋ. ನಿಂಗೊಂದು ಎಕರೆ ದುಡ್ಡು ಕೊಡ್ತೀವಿ ಬರೋ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬರೋ ಬಾರೋ ಬೈಲಾಯ್ತು ಆಡಾಡ್ ಬಾ. ಸ್ಕೂಲ್ ಹೋಯ್ತಿಯಾ? ಬಾ ಇಲ್ಲ ಇಲ್ಲಿ ಬಾರೋ, ಕಿಡ್ನಾಪ್ ಮಾಡಲ್ಲ ಬಾ. ಆಯ್ತು ಹಾ ಬಾ. ಇಲ್ಲಪ್ಪ ಎತ್ಕೊಳ್ಳಲ್ಲ ಬಾ, ನಿಜ ಬಾ. ಹ್ಞೂ ಪ್ರಾಮಿಸ್ ಬಾ. ನಾಮ್ ತೊಂತೀನಿ ನಿನ್ನ ಇನ್ನು ಹತ್ರ ಬಾ. ಇಲ್ಲಿ ಬಾ ಕುಂತ್ಕೋ. ಅವಲ್ಲ ಹೆಂಗ್ ಕೂತಿದೆ ಹಂಗೆ ಕುತ್ಕೋಬೇಕು. ಹಾ ಸ್ಕೂಲ್ಗೆ ಹೋಯ್ತಿಯಾ? ಯಾವ ಸ್ಕೂಲು? PS ಅಂಕಡಾಲಿ, ಅಂಕನಹಳ್ಳಿ. ಓಕೆ, ಯಾವ ಕ್ಲಾಸು? 1ನೇ ಕ್ಲಾಸಾ ನೀನು? ಪಾಸ್ ಆದ ನಿಜಾಲು? ಕಾಪಿ ಹೊಡೆದ ಹಂಗೆ ಪಾಸ್ ಆದ? ನಿಜ ಹೇಳು ಮಚ್ಚ. ಕೈ ಹಿಡ್ಕೊ ನಿಧಾನಕ್ಕೆ ಹಂಗೆ ಹಿಡ್ಕೊಳ್ಳೋ ಗಟ್ಟಿಗೆ. ಹಂಗೆ ಹಿಡ್ಕೊ ಮದ್ವೆ ಗಿದ್ವೆ ಎಲ್ಲ ಮುಗೀತು. ಸೊ ಇವಾಗ ಹೋಗ್ತಾ ಇದೀವಿ. ಸೊ ಇವಾಗ ಗೊಟ್ಟು ಅಂಕಿ ಬಾಯ್ ಬಾಯ್. ಮೇನ್ ಐಟಮೇ ಎತ್ಕೊಂಡು ಹೋಯ್ತಾವಳೆ ನೋಡ್ರಿ. ನಮ್ಮ ಅಕ್ಕ ಪಾಪ ಅವಳ್ದು ಆಧಾರ್ ಕಾರ್ಡ್ ಎತ್ಕೊಂಡು ಬೈತಾವಳೆ. ಏನ್ ಹೇಳ ನಿಂತು ನಾವು ಅಂಕಿ. ಆಮೇಲೆ ಹೆಂಗೋಯ್ತಾ ಇದೆ ಮನೆಗೆ? ಬಸ್ಸು ಆಧಾರ್ ಕಾರ್ಡ್ ಇಲ್ಲೇ ಐತಲ್ಲ. ಓಕೆ ಬಾಯ್ ಮಾಡ್ಬಿಡು. ಬಾಯ್ ಗಾಯ್ಸ್. ಸೊ ಇವಾಗ ಹೋಗೋಣ ನಾವು. ಕಿರ್ಚಾಡ್ತಾರೆ ಗಾಯ್ಸ್ ಇವ್ರು ಮುಂಡೆ ಮಕ್ಕಳು. ನನ್ನ ಹತ್ರ ಎಲ್ಲ ಇಲ್ಲ ಫೋನ್. ಸೊ ನಾವು 4 ಜನ ಇವಾಗ ನಮ್ಮ ಅಕ್ಕನ್ನು ಸೇರಿಸಿ ಕರ್ಕೊಂಡು ಹೋಗ್ತಾ ಇದೀವಿ, ಎತ್ಕೊಂಡು ಹೋಗ್ತಾ ಇದೀವಿ. ಅವಳನ್ನ ವೇಸ್ಟ್ ಐಟಮ್ ಅವಳು ನಮಗೆ. AC ಹಾಕಿದೀವಿ, AC ಹಾಕಿದೀವಿ, ವಿಂಡೋ ಇಳಿಸ್ಕೊಂಡು ಕೂತಾರೆ. ನಾನ್ ಸೆನ್ಸ್. ಗೈಸ್ ಇವಾಗ ಹತ್ತತ್ರ ಕೆಂಗೇರಿ ಬಂದ್ವಿ. ಇನ್ನೂ ಅರೌಂಡ್ ಒಂದು 7 ಕಿಲೋಮೀಟರ್ಸ್ ಇದೆ. ಪೂರ್ತಿ ಟ್ರಾಫಿಕ್ಕು. ಅಣ್ಣ ಹೊಡೆದಿರೋ ರೇಂಜ್ಗೆ ಮಲ್ಕೊಂಡೇ ಬಿಟ್ಟಿದ್ದೀವಿ ನಾವೆಲ್ಲ. ಇನ್ನು ನೋಡ್ರಿ ಯಾವ ಥರ ಫುಲ್ಲು ಟ್ರಾಫಿಕ್ಕು ಕೆಂಗೇರಿ. ಇನ್ನೂ ಚೆಕ್ ಪೋಸ್ಟ್ ಹತ್ರ ಇದ್ದೀವಿ. ಆಲ್ರೆಡಿ ಪೂರ್ತಿ ಟ್ರಾಫಿಕ್ಕು. ಭಾನುವಾರ ಬಂದರೆ ಅದು ಎಲ್ಲೋಯ್ತಾರೋ ಜನ ಗೊತ್ತಿಲ್ಲ. ಈ ಥರ ನಮ್ಮ ಅಕ್ಕ ಹೇಳಿದ್ದು. ಸೊ ಪೂರ್ತಿ ಟ್ರಾಫಿಕ್ ಆಗಿದೆ. ಮನೆಗೆ ಹೋಗೋಕ್ಕಾಗುತ್ತೆ ಇನ್ನೂ ಹತ್ತತ್ರ ಒಂದು 30 ಮಿನಿಟ್ಸ್ ಆಗುತ್ತೆ. 5:15 5:45 ಆಗುತ್ತೆ ನಾವು ಹೋಗೋಷ್ಟಲ್ಲಿ ಮನೆಗೆ. ಸೊ ನಮ್ಮ ಅಕ್ಕ ನೋಡ್ರಿ ಫುಲ್ಲು ಮಲ್ಕೊಂಡಿರೋದು. ಹಿಂಡ್ ಬೇಕೋ ಅಷ್ಟು ಹಿಂಡ್ ಬಿಟ್ರು ನನ್ನ ಫ್ಲೋಲ್ ಅವಳೆ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ, ನಾವು ನಿದ್ದೆ ಮಾಡಿ ಇವಾಗ ಎದ್ದಿದ್ದೀವಿ. ಸೊ ಔಟ್ ಆಫ್ ಗೈಸ್ ಅಲ್ಲಿಂದ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫೋನ್ ಸ್ವಿಚ್ ಆಫ್ ಆಗಿತ್ತು, ಬರೋದು ಲೇಟ್ ಆಯಿತು. ಸೊ ಇಲ್ಲಿಗೆ ನಾನು ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ನನ್ನ ಬ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. शाबाश बेटा, बहुत बढ़िया. रुको जरा, सबर करो, बोला धक्का बुक्की नहीं करने का. भाई मारो मुझे मारो.